ತಲೆ ಹಿಂಭಾಗ ತುಂಬ ಪೇಯ್ನು, ಅದಕ್ಕೋಸ್ಕರ ಕಲರ್ ಹೇಳಿ ಅಂತ ಒಬ್ಬರು ಕೇಳಿದರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮಗೆ ತಲೆನೋವು ಮತ್ತು ತಲೆ ಹಿಂಭಾಗ, ತಲೆಯಲ್ಲಿ ಯಾವುದೇ ಭಾಗದಲ್ಲಿ ಪೇಯ್ನ್ ಬರ್ತಾ ಇದೆ ಅಂದರೆ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ. ಯಾವ ರೀತಿ ಅಂತಂದು ಹೇಳಿದರೆ, ನಾವು ಅತಿಯಾಗಿ ಯೋಚನೆ ಮಾಡೋದ್ರಿಂದ ಸಹ ನಮಗೆ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ಎಲ್ಲಿ ಕಲರ್ ಹಾಕಬೇಕಪ್ಪ ಅಂತಂದರೆ, 2 ಹೆಬ್ಬೆರಳಿಗೆ ಈ ಭಾಗದಲ್ಲಿ ಈ ಥರ ಕಲರ್ ಹಾಕಿ, 2 ಕೈನ ಹೆಬ್ಬೆರಳಿಗೆ. ನೀವು 1 ವೀಕು ಫುಲ್ ಡೇ ಹಾಕೊಂಡು ಬಿಟ್ಕೊಳ್ಳಿ. ಯೋಚನೆ ಶಕ್ತಿಗಳು ನೈಟಲ್ಲೂ ಹಾಕ್ಕೊಳ್ಳಿ, ಡೇ ಟೈಮಲ್ಲೂ ಹಾಕ್ಕೊಳ್ಳಿ, 2 ಟೈಮಲ್ಲೂ ಹಾಕ್ಕೊಳ್ಳಿ. ಈ ಥರ ಹಾಕೋದ್ರಿಂದ ಯೋಚನೆಗಳು ಕಡಿಮೆ ಆಗಿಬಿಟ್ಟು ನಮಗೆ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ತಲೆನೋವು ಕಡಿಮೆ ಆದ ನಂತರ ನೀವು ಇದನ್ನು ಹಾಕೋದನ್ನು ನಿಲ್ಲಿಸ್ಬೋದು. ತಲೆ ಯಾವ ಭಾಗದಲ್ಲೇ ನೋವಿದ್ರೂ ಸಹ ಈ ಕಲರ್ ಹಾಕಿದ ಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಉಸಿರಾಟ ಕ್ರಿಯೆ ಮೂಲಕ ನಾವು ಈ ಪೇನನ್ನು, ತಲೆಯ ಯಾವುದೇ ಭಾಗದ ಪೇನನ್ನು ನಾವು ಫಾಸ್ಟಾಗಿ ಗುಣಮುಖ ಮಾಡ್ಕೋಬೋದು. ಅದು ಯಾವ ಥರ ಅಂತಂದರೆ, ನಾವು ಉಸಿರಾಟ ಕ್ರಿಯೆ ಮೂಲಕ ಏನು ಮಾಡಬೇಕಪ್ಪ ಅಂದರೆ, ದೀರ್ಘವಾಗಿ ಉಸಿರು ತೊಗೊಂಡ್ಬಿಟ್ಟು ಉಸಿರನ್ನು ಪೇನ್ ಇರೋ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನಿಧಾನಕ್ಕೆ ಉಸಿರನ್ನು ಆಚೆ ಹಾಕಿ. ಈ ಥರ 5 ಟೈಮ್ ಮಾಡಬೇಕು. ಅದೇ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲಿ ಪೇನ್ ಇದೆ ನೋಡಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ದೀರ್ಘವಾಗಿ ಉಸಿರು ತಗೊಂಡು ನಿಧಾನಕ್ಕೆ ಉಸಿರನ್ನು ಆಚೆ ಬಿಡಿ. ಈ ಥರ ಮಾಡುವಾಗ ಆ ಯಾವ ಭಾಗದಲ್ಲಿ ಪೇನ್ ಇದೆ ಅಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. 2-3 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ರಿ, ಕಾನ್ಸಂಟ್ರೇಟ್ ಮಾಡಿ. ಈ ಥರ 5 ಟೈಮ್ ಉಸಿರಾಟ ಕ್ರಿಯೆ ಮಾಡಿ ನಂತರ ನಾರ್ಮಲ್. ಓಕೆನಾ? ಈ ಥರ ಮಾಡೋದ್ರಿಂದ ದಿನದಲ್ಲಿ 5 ಟೈಮ್ ಮಾಡಿದರೆ ಸಾಕು. ಈ ಥರ ಮಾಡೋದ್ರಿಂದ 1 ವೀಕಲ್ಲೇ ನಿಮಗೆ ತಲೆನೋವು ಗುಣಮುಖವಾಗುತ್ತೆ. ಹಣೆಯ ಭಾಗದ ತಲೆನೋವಿಗೆ ಲೆಫ್ಟ್ ಹ್ಯಾಂಡ್, ಎಡಗೈ ಹೆಬ್ಬೆರಳಿಗೆ ಈ ಭಾಗದಲ್ಲಿ ಹಾಕಿದರೆ ಸಾಕು. ಇದನ್ನು ದಿನದಲ್ಲಿ 4 ಅವರ್ ಇಟ್ಕೊಳ್ಳಿ. ನೈಟಲ್ಲಿ ಹಾಕೊಂಡ್ರು ಏನೂ ತೊಂದರೆ ಇಲ್ಲ. ಈ ಕಲರ್ ಥೆರಪಿಯಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವು ಯಾವುದೇ ತಲೆನೋವಿಂದ ನಿಮಗೆ ಎಷ್ಟು ಬೆನಿಫಿಟ್ ಸಿಕ್ತು, ಎಷ್ಟು ಯೂಸ್ ಆಯಿತು ಅನ್ನೋದನ್ನು ಅನಿಸಿಕೆ, ಅಭಿಪ್ರಾಯ ಮೂಲಕ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.